ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೇವೆ. ಅಲ್ಲಿ ನಾವೀಗ ನೋಡಬೇಕಾಗಿರೋದು ಪ್ರಕೃತಿ ಪುರುಷ, ಅದರದೊಂದು ಉದಾಹರಣೆ ತಗೊಂಡು ಗೀತೆಯಲ್ಲಿ ಬಂದದ್ದು. ಯಥಾ ಪ್ರಕೃತಿಂ ಪುರುಷಂ ಚೇತಿ ಪುರುಷ ಶಬ್ದೇನ ದ್ವಯೋಹೋ ಪ್ರಕೃತತ್ವೇಪಿ, ಅದನ್ನೀಗ ನಾವು ನೋಡಬೇಕಾಗಿರೋದು. ಆದರೆ ಅದಕ್ಕಿಂತ ಮುಂಚೆ ಟಿಪ್ಪಣಿಯಲ್ಲಿ ಬಂದಿರುವಂತಹ ಒಂದೆರಡು ವಿಚಾರಗಳು, ಅಲ್ಲಿ ಒಂದು ಸಣ್ಣ ತಿದ್ದುಪಡಿ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಟೀಕಾದಲ್ಲಿ ಅಸ್ತುವಾ ತಸ್ಯ ತರ್ಕತ್ವಂ ತಥಾಪಿ ನ ತದ್ವಿರೋಧ, ಒಂದೆರಡು ನಾಲ್ಕು ವಾಕ್ಯ ಹಿಂದೆ ಪರಮಾತ್ಮ ವಾಸ್ತವಿಕವಾಗಿ ತರ್ಕ ಅಲ್ವೇ ಅಲ್ಲ, ಆದರೂ ನೀವು ಅವನು ತರ್ಕ ಅಂತ ಇಟ್ಕೊಂಡ್ರು ನೀವು ಯಾವುದೇ ತರ್ಕದ ವಿರೋಧವನ್ನ ಆ ಪರಮಾತ್ಮನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಹೇಳಿಕ್ ಬರೋದಿಲ್ಲ ಅಂತ ವಾಕ್ಯ ಇದೆ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಅಭಿನವಚಂದ್ರಿಕಾ ಟಿಪ್ಪಣಿಯಲ್ಲಿ 456ನೇ ಪುಟದಲ್ಲಿ ಅಭಿನವಚಂದ್ರಿಕಾ ಟಿಪ್ಪಣಿಯಲ್ಲಿ ತಥಾಪಿ ಇತಿ ಪರಮಾತ್ಮನಃ ಅತರ್ಕ್ಯತ್ವೇಪಿ ನ ತರ್ಕ ವಿರೋಧ ಅಂತ ತಪ್ಪು ಮುದ್ರಿತ ಆಗಿದೆ. ಪರಮಾತ್ಮನಃ ತರ್ಕ್ಯತ್ವೇಪಿ, ಪರಮಾತ್ಮ ವಾಸ್ತವಿಕವಾಗಿ ತರ್ಕನಲ್ಲ, ಆದರೂ ಅವನು ತರ್ಕ ಅಂತ ಇಟ್ಕೊಂಡ್ರು ನ ತರ್ಕ ವಿರೋಧ, ಅವನಲ್ಲಿ ಯಾವುದೇ ತರ್ಕದ ವಿರೋಧ ಇಲ್ಲ ಅಂತ ಅತರ್ಕ್ಯ ಅಂತ ಅನ್ನೋದನ್ನು ತೆಗೆದು ತರ್ಕ್ಯತ್ವೇಪಿ ಅಂತ ಮಾಡ್ಕೊಳ್ಬೇಕು. ಅವಯವಿತ್ವಸ್ಯ ಸ್ವ ಅವಯವತ್ವ ಅಭಾವೇನ ಸಹ ವ್ಯಾಪ್ತ್ಯಭಾವೇನ ತರ್ಕಸ್ಯ ಆಭಾಸತ್ವಾದಿತ್ಯರ್ಥಃ. ಪರಮಾತ್ಮ ತರ್ಕ್ಯ ಅಂತ ಇಟ್ಕೊಳ್ಳೋಣ, ನಾವು ಅವನನ್ನು ತರ್ಕ್ಯ ಅಂತ ಇಟ್ಕೊಳ್ಳುವುದು ಶ್ರುತಿ ಸ್ಮೃತಿಗಳಿಗೆ ಅವಿರೋಧಿಯಾದ ತರ್ಕಕ್ಕೆ ಅವನು ವಿಷಯ ಅಂತ ಅನ್ನೋ ಅರ್ಥದಲ್ಲಿ. ನೀವು ಹೇಗೆ ಇಟ್ಕೊಳ್ತಿರೋಣ ನಿಮಗೆ ಬಿಟ್ಟದ್ದು. ಅಂತೂ ನೀವು ಪರಮಾತ್ಮನ ವಿಷಯದಲ್ಲಿ ತರ್ಕ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ತರ್ಕ ಆಭಾಸ ಆಗ್ತದೆ ಅಂತ ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಅವಯವಿತ್ವ ಮತ್ತು ಸ್ವ ಅವಯವತ್ವ ಅಭಾವ ಇವೆರಡಕ್ಕೂ ವ್ಯಾಪ್ತಿ ಇಲ್ಲ. ವ್ಯಾಪ್ತಿಯೇ ಇಲ್ಲ, ಅದರಿಂದ ನೀವು ಮಾಡುವ ತರ್ಕ ಆಭಾಸ ಆಗ್ತದೆ. ಅಂದ್ರೆ ಒಂದ್ ಕಡೆ ಅವಯವಿತ್ವ ಇದ್ದ ಮೇಲೆ ಅದರಲ್ಲಿ ಅವಯವತ್ವ ಇರಬಾರದು ಅನ್ನುವುದು ನೀವು ಮಾಡ್ತಿರುವ ತರ್ಕ. ಹಾಗೇನಾದ್ರು ವ್ಯಾಪ್ತಿ ಇದೆಯಾ? ಎಲ್ಲೆಲ್ಲಿ ಅವಯವಿತ್ವ ಇದೆಯೋ ಅಲ್ಲೆಲ್ಲ ಅವಯವತ್ವ ಇರಬಾರದು, ಅವಯವತ್ವದ ಅಭಾವನೇ ಇರಬೇಕು ಅಂತ ಏನಾದ್ರು ವ್ಯಾಪ್ತಿ ಇದೆಯಾ? ಹಾಗೆ ವ್ಯಾಪ್ತಿ ಇದ್ರೆ ನೀವು ಮಾಡೋದು ಸರಿ ಇತ್ತು. ಹಾಗೆ ವ್ಯಾಪ್ತಿಯೇ ಇಲ್ಲ, ಆದ್ರಿಂದ ನೀವು ಮಾಡುವ ತರ್ಕ ಆಭಾಸ ಆಗ್ತದೆ ಅಂತ ಅದರ ತಾತ್ಪರ್ಯ. ಯತ್ರ ಯತ್ರ ಅವಯವಿತ್ವಂ ತತ್ರ ತತ್ರ ಸ್ವ ಅವಯವತ್ವ ಅಭಾವ, ಅಥವಾ ಯಹ ಯಹ ಅವಯವಿ ಸಹ ಸಹ ಸ್ವ ಅವಯವ ಅಭಾವ, ಸಹ ಸಹ ನ ಸ್ವಾವಯವ, ಹೀಗೆ ವ್ಯಾಪ್ತಿಯೇನೂ ಇಲ್ಲ. ಆದ್ರಿಂದ ತರ್ಕ ಅಂತ ಇಟ್ಕೊಂಡ್ರು ತರ್ಕದ ವಿರೋಧ ಇಲ್ಲ, ನೀವು ಹೇಳುವ ತರ್ಕಕ್ಕೆ ತರ್ಕ ಆಭಾಸ ಆಗಿಬಿಡ್ತದೆ ಅಂತಂದ್ರೆ ತಾತ್ಪರ್ಯ. ಅದಕ್ಕೆ ಅವರು ಒಂದು ಪ್ರಶ್ನೆ ಮಾಡ್ತಾರೆ, ಸರಿ ವ್ಯಾಪ್ತಿ ಇಲ್ಲ ಅಂತ ನೀವೇನು ಹೇಳ್ತಾ ಇದ್ದೀರಿ, ಆದರೆ ಯಾವುದು ಸ್ವಸ್ಯ ಸ್ವಾವಯವತ್ವಸ್ಯ ಕ್ವಾಪಿ ಅದರ್ಶನಾತ್, ತನಗೆ ಅಂದ್ರೆ ಅವಯವಿಗೆ ಸ್ವಾವಯವತ್ವ, ತಾನು ತನಗೇ ತನ್ನ ಅವಯವತ್ವವನ್ನು ಹೊಂದಿರುವುದು, ತಾನು ಅವಯವೇ ಆಗಿದ್ದು ಅವಯವತ್ವವನ್ನು ಹೊಂದಿರುವುದು, ತನ್ನ ಅವಯವತ್ವವನ್ನೇ ಹೊಂದಿರುವುದು ಎಲ್ಲೂ ಕಂಡಿಲ್ವಲ್ಲ. ನಮಗೂ ವ್ಯಾಪ್ತಿ ಇಲ್ಲ, ಹೌದು, ನಿಮಗೇನಾದ್ರೂ ವ್ಯಾಪ್ತಿ ಇದೆಯಾ, ಹಾಗಿಲ್ಲಾದ್ರೂ ಕಂಡಿದೆಯಾ ಅಂತ ಅವರೊಂದು ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸ್ವಸ್ಯ ಅಂದ್ರೆ ಅವಯವಿನಃ, ಅವಯವಿಗೆ ಸ್ವಾವಯವತ್ವ, ತನಗೆ ತಾನೇ ಅವಯವವಾಗಿರುವಿಕೆ ಅದೆಲ್ಲೂ ಕಂಡಿಲ್ಲ. ಅದರಿಂದ ಕಥಂ ಅವಯವಿತ್ವಸ್ಯ ನ ಸ್ವಾವಯವಿತ್ವೇನ ಅಭಾವೇನ ವ್ಯಾಪ್ತಿ. ಆದ್ರಿಂದ ಈ ಅವಯವಿತ್ವ ಬಂದ ಮೇಲೆ ಅದಕ್ಕೆ ವ್ಯಾಪ್ತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನ ವ್ಯಾಪ್ತಿ ಸ್ವಾವಯತ್ವ ಅಭಾವೇನ ನ ವ್ಯಾಪ್ತಿ ಕಥಂ, ವ್ಯಾಪ್ತಿ ಇಲ್ಲ ಅಂತ ನೀವು ನಮ್ಗೆ ಅಂದ್ರಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಲೋಕೆ ಅಂತ ಹೇಳಿರೋದು. ಲೋಕದ ಇತಿಮಿತಿಗಳು ಬೇರೆ, ಪರಮಾತ್ಮ ಅಲೌಕಿಕ ಅಪ್ರಾಕೃತನಾದ್ರಿಂದ ಅವನ ಇತಿಮಿತಿ ಬೇರೆ. ಲೋಕೆ ಪರಿದೃಶ್ಯಮಾನ ಅವಯವತ್ವ ವಿರೋಧಸ್ಯ ಪರಿಮಿತ ಶಕ್ತಿ ಪ್ರಯುಕ್ತತ್ವೇನ, ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಕೂಡ ಪರಿಮಿತ ಶಕ್ತಿ ಉಳ್ಳವುಗಳಾಗಿವೆ, ಜಡಗಳು ಚೇತನಗಳು ಮತ್ತೆಲ್ಲವೂ ಕೂಡ. ಆದ್ರಿಂದ ಅಲ್ಲಿ ಅವಯವತ್ವ ಅಂತ ಅವಯವಿಗೆ ಅವಯವತ್ವದ ವಿರೋಧ ಬರುವುದು ಸಹಜ, ಅದನ್ನೊಪ್ಪೋಣ. ಅದು ಸ್ವಾಭಾವಿಕ ಅಲ್ಲ ಅದು. ಆದರೆ ಈ ಪರಮಾತ್ಮನಲ್ಲಿ ಆ ಥರ ಅಲ್ಲ. ಪ್ರಯುಕ್ತತ್ವೇನ ಸ್ವಾಭಾವಿಕತ್ವ ಅಭಾವ
ನ ಅವಯವಿತ್ವಸ್ಯ ಸ್ವ ಅವಯವಿತ್ವ ಅಭಾವೇನ ವ್ಯಾಪ್ತಿ. ಜಗತ್ತಿನ ವಿಷಯದಲ್ಲಿ ಯಾವುದೂ ಸ್ವಾಭಾವಿಕ ಅಲ್ಲ, ಯಾವುದೂ ಅಪ್ರಾಕೃತ ಅಲ್ಲ. ಪರಮಾತ್ಮನ ವಿಷಯದಲ್ಲಿ ಮಾತ್ರ ಅವಯವಿತ್ವ ಇದ್ದ ಮೇಲೆ ಅವಯವಿತ್ವವೂ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಅದರಿಂದ ಆ ಥರ ವ್ಯಾಪ್ತಿ ಇಲ್ಲ. ನೀವು ತರ್ಕ ಮಾಡಲಿಕ್ಕೆ, ಪರಮಾತ್ಮನ ವಿಷಯದಲ್ಲಿ ತರ್ಕ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದ ವಿರೋಧವೂ ಕೂಡ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಏತೇನ ಅಂತಿದೆ, ಅದು ಯಾವುದೋ ಒಂದು ಬೇರೆ ಟಿಪ್ಪಣಿ, ತತ್ವಪ್ರಕಾಶಕಕ್ಕೆ ಇನ್ನೊಂದು ಯಾವುದೋ ಟಿಪ್ಪಣಿ. ಆ ಟಿಪ್ಪಣಿಯಲ್ಲಿ ಅನ್ವಯ ಮಾಡಿದ ರೀತಿಯನ್ನ ಅಭಿನವ ಚಂದ್ರಿಕಾಕಾರರು ನಿರಾಕರಣೆ ಮಾಡ್ತಾ ಇದ್ದಾರೆ. ಆ ಥರ ಅನ್ವಯ ಮಾಡಬಾರದು ಅಂತ. ಅದು ಯಾರು ಮಾಡಿದ್ದು ನಾನು ನೋಡ್ಲಿಕ್ಕೆ ಹೋಗಲಿಲ್ಲ, ಅದೇನು ನಮಗೆ ಬೇಕಾಗಿಲ್ಲ, ಅದನ್ನು ಬಿಟ್ಟುಬಿಟ್ಟೆ ಅಷ್ಟೆ. ನನು ಮಾಭೂತ್ ಅವಯವಿತ್ವ ಅನುಮಾನ ವಿರೋಧ ತಥಾಪಿ ಈಶ್ವರ ನ ಅವಯವಿತ್ವೇ ಸತಿ ಅವಯವ ಪರಿಮಿತಿ ಶಕ್ತಿತ್ವಾತ್ ಇತಿ ಅನುಮಾನ ವಿರೋಧಸ್ತು ಸ್ಯಾದೇವ. ಅದಕ್ಕೆ ಅವರು ಮತ್ತೊಂದೇನು ಅನುಮಾನ ಮಾಡಲಿಕ್ಕೆ ಹೊರಟಿದ್ದಾರೆ. ಈಶ್ವರ ನ ಅವಯವಿತ್ವೇ ಸತಿ ಅವಯವ. ಈಶ್ವರ ಅಂತನ್ನೋದು ಪಕ್ಷ. ಅವನು ಅವಯವಿಯೂ ಆಗಿದ್ದು ಅವಯವೂ ಆಗಿದ್ದಾನೆ ಅಂತ ಹೇಳುವುದು ಸರಿಯಲ್ಲ. ಯಾಕೆಂದ್ರೆ ಪರಿಮಿತ ಶಕ್ತಿ ಉಳ್ಳವನಾದ್ದರಿಂದ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರೆ, ಪರಿಮಿತ ಶಕ್ತಿ ಅಂತ ಅವರೇ ತಿಳಿದು ಅನುಮಾನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧೋಪಯೋಗಿ ಅನ್ನೋ ಮಾತಿನಿಂದ ಅದನ್ನು ಹೇಳ್ತಾ ಇದ್ದಾರೆ. ಪರಿಮಿತ ಶಕ್ತಿತ್ವ ಅನ್ನೋದು ಅವನಲ್ಲಿಲ್ಲ. ಅಸಿದ್ಧತ್ವ ನ ಪರಿಮಿತ ಶಕ್ತಿತ್ವ ಅನುಮಾನಂ ಬಾಧಕಂ. ಪರಮಾತ್ಮ ಅಪರಿಮಿತ ಶಕ್ತಿ ಉಳ್ಳವನು ಅಂತಾನೆ ನಾವೆಲ್ಲರೂ ನಂಬಿದ್ದೇವೆ, ನೀವು ಹಾಗೆ ನಂಬ್ತೀರಿ. ಆದ್ರಿಂದ ಈಗಿನ ಪರಿಮಿತ ಶಕ್ತಿತ್ವ ಆದಂತ ಹೇತು ಪ್ರಯೋಗ ಮಾಡಿದ್ದೀರಿ, ಇದು ಅಸಿದ್ಧವಾದ ಹೇತು. ಅಲ್ಲಿರುವಂತಹ ಹೇತು ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಆದ್ರಿಂದ ಅದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಭಾಷ್ಯ ಅಪ್ರಮೇಯ ಅಂತಿದೆ. ಅಪ್ರಮೇಯ ಅಂದ್ರೆ ಅಪರಿಚ್ಛಿನ್ನ ಶಕ್ತಿಮಾನ್ ಅಂತನೋ ಅರ್ಥ. ಅದನ್ನೆಲ್ಲ ನಾವು ನೋಡೇ ಇದ್ದೀವಿ. ಅದನ್ನು ಈ ಹಿಂದೆ ನೋಡಿದ್ದೀವಿ. ಅಭಿನವ ಚಂದ್ರಿಕಾದಲ್ಲಿ ಬಂದಿರುವಂತಹ ವಿಷಯ ಅದನ್ನ ಈಗಾಗಲೇ ನೋಡಿದ್ವಿ. ಟೀಕಾವಾಕ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹಿನ್ನೆಲೆ, ಅದನ್ನು ಮಾತ್ರ ನಾವು ನೋಡಬೇಕಾಗಿತ್ತು. ಅದರ ಹಿನ್ನೆಲೆಯನ್ನು ನೋಡಿದ್ದೀವಿ. ಕೆಲವು ಸರಿ ಟಿಪ್ಪಣಿಯಲ್ಲಿರುವಂತಹ ಎಲ್ಲ ವಾಕ್ಯಗಳನ್ನು ನೀವೇನು ಅನುಸಂಧಾನ ಮಾಡಬೇಕಾಗಿಲ್ಲ, ಮೂಲ ವಾಕ್ಯ ಅರ್ಥ ಆದರೆ ಸಾಕು. ಆದರೂ ಕೆಲವು ಸರಿ ಮತ್ಯಾವುದೋ ಪ್ರಶ್ನೆಗಳು ನಮಗೆ ಬರ್ತಿರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಮೂಲವಾಕ್ಯ ಮಾತ್ರ, ಟೀಕಾವಾಕ್ಯ ಮಾತ್ರ ನೋಡಿದಾಗ ನಮಗೆ ಪ್ರಶ್ನೆ ಬರದೇ ಹೋದರೆ ಏನೂ ಸಮಸ್ಯೆ ಇಲ್ಲ. ಪ್ರಶ್ನೆ ಬಂದ ಮೇಲೆ ಇದಕ್ಕೆ ಟೀಕಾವಾಕ್ಯದಲ್ಲಿ ಯಾಕೆ ಉತ್ತರ ಕೊಡಲಿಲ್ಲ, ಭಾಷ್ಯವಾಕ್ಯದಲ್ಲಿ ಯಾಕೆ ಉತ್ತರ ಕೊಡಲಿಲ್ಲ ಅಂತ ನಾವು ಕಳವಳ ಪಡುವಂತಾಗಬಾರದು. ಅಂಥ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವಾಗಿ ಆ ಟೀಕಾವಾಕ್ಯಗಳಿರ್ತವೆ ಅನ್ನೋದನ್ನ ಆ ಮಹಾತ್ಮರ ಟಿಪ್ಪಣಿಗಳ ಮೂಲಕ ನಾವು ನೋಡಬೇಕಾಗ್ತದೆ. ಅದಕ್ಕಾಗಿ ಅದನ್ನ ಹೇಳಿದೆ ಅಷ್ಟೆ. ಅಪ್ರಮೇಯೇ ಕುತಃ ಪ್ರಮಾ, ಅದರ ಬಗ್ಗೆ ನಿನ್ನೆ ಅರ್ಥ ಹೇಳಿದ್ದೆ, ಅದನ್ನ ಇನ್ನೊಂದ್ಸರಿ ಹೇಳಬೇಕು. ಭಗವಂತ ಅಪ್ರಮೇಯ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ಅಯೋಗ್ಯ ಅಂತ ಅರ್ಥ, ಮತ್ತೆ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಅದು ಬೇರೆ ಕಡೆ ಮಾಡುವ ಅರ್ಥ. ಅಪ್ರಮೇಯ ಅಂದ್ರೆ ಇಲ್ಲಿ, ಪ್ರಮಾ ಅಂದ್ರೆ ಇಲ್ಲಿ ಒಂದು ಬೇರೆ ಅರ್ಥ ಇದೆ. ಪ್ರಮಾ ಅಂದ್ರೆ ಮಿತಿ ಅಂತ ಅರ್ಥ, ಒಂದು ಅಳತೆ, ಲಿಮಿಟೇಷನ್ ಅಂತ ಅರ್ಥ. ಅಪ್ರಮೇಯ ಅಂದ್ರೆ ಲಿಮಿಟೇಷನ್ ಇಲ್ಲದೆ ಇರುವುದು ಅಂತ ಅರ್ಥ. ಅದನ್ನು ಹಿಂದೆ ಹೇಳಿದ್ವಿ, ಈ ಧ್ವನಿಮುದ್ರಣದಲ್ಲಿ ಹೇಳಿರಲಿಲ್ಲ ಅಂತ ಈಗ ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಈ ಅಭಿನವ ಚಂದ್ರಿಕಾ ಟಿಪ್ಪಣಿ ಬಗ್ಗೆ ಇಷ್ಟು ಸಾಕು. ಈ ಪುರುಷ ಅಂತ ಹೀಗೆ ಬಂದಿದೆ, ಸವಾಯೇಷ ಪುರುಷೋನ್ನರ ಸಮಯ ಅಂತ ಬಂದಿದೆ. ಅದರ ಹಿಂದಿನ ಟೀಕಾವಾಕ್ಯ ಒಂದು ಓದ್ತೀನಿ ಮತ್ತೊಂದ್ಸರಿ. ಏವಂ ತರ್ಹಿ ಪುರುಷ ಶಬ್ದೇನ ದ್ವಯೋರಪಿ ಉಕ್ತತ್ವಾತ್ ಉಭಯ ಪರಾಮರ್ಶ ಅಸ್ತು ಇತಿ ನ ವಾಚ್ಯಂ. ಪುರುಷ ಎಂಬ ಶಬ್ದದಿಂದ ನಮ್ಮ ಈ ಪುರುಷ ದೇಹ, ನಿಮ್ಮ ಪುರುಷ ದೇಹನೂ ಪ್ರಸ್ತುತ ಆಗಿದೆ, ಪರಮಾತ್ಮನೂ ಪ್ರಸ್ತುತನಾಗಿದ್ದಾನೆ. ಅದನ್ನು ಇಬ್ಬರನ್ನೂ ಇಟ್ಕೊಳ್ಳೋಣ ಅಂತ ಒಂದು ಪ್ರಶ್ನೆ ಬಂದಿತ್ತು. ಹಾಗೆ ಪ್ರಶ್ನೆ ಮಾಡಬೇಡಿ. ಯಾಕೆಂದ್ರೆ ಪುರುಷ ಸಾರಭೂತಂ ಬ್ರಹ್ಮಚೈತನ್ಯಮೇವ ಅನ್ಯತ್ ವಿಹಾಯ ಉಚ್ಯತೆ. ಅದಕ್ಕೆ ನಾವೇನು ಉತ್ತರ ಕೊಟ್ಟಿದ್ವಿ, ಈ ಪುರುಷನ ದೇಹದಲ್ಲಿ ಸಾರಭೂತನಾಗಿ ಅಂತರ್ಯಾಮಿಯಾಗಿರುವ ಪರಬ್ರಹ್ಮನೇ ಇಲ್ಲಿ ವಾಚ್ಯನಾಗ್ತಾನೆ ಹೊರತು ಬೇರೆ ಯಾವುದು ಕೂಡ ವಾಚ್ಯ ಆಗೋದಿಲ್ಲ. ಅನ್ಯತ್ ಉಳಿದೆಲ್ಲವನ್ನು ಕೂಡ ವಿಹಾಯ ನಾವು ಬಿಟ್ಟು ಬಿಡಬೇಕಾಗ್ತದೆ. ಯಾಕೆಂದ್ರೆ ರಸ ಅಂತ ವಿಶೇಷಣ ಇರುವುದರಿಂದ, ರಸ ಎಂಬ ವಿಶೇಷಣ ಶ್ರೇಷ್ಠ, ಸಾರ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತಿಷ್ಟು ಬಂದಿದೆ. ಇದಕ್ಕೆ ಈ ಪ್ರಕೃತಿಂ ಪುರುಷಂ ಚೇವ ವಿದ್ಯನಾದಿ ಉಪಹಾವಪಿ ಅನ್ನೋ ಒಂದು, ಇದು ಭಗವದ್ಗೀತೆಯ ಮಾತಿದು. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯ
ಅಲ್ಲಿ ಬಂದಿರುವಂತಹ ಮಾತು, ಅದರ ಭಾಷ್ಯ ತಾತ್ಪರ್ಯಗಳಲ್ಲಿ ಅದನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ತೋರಿಸ್ತಿದ್ದಾರೆ. ಸರ್ವನಾಮ ಶಬ್ದ ಪ್ರಯೋಗ ಮಾಡಿದಾಗ ಏನ್ ತಿಳ್ಕೊಳ್ಬೇಕು, ಹಿಂದಿನದನ್ನು ತಗೊಳ್ಬೇಕು, ಹಿಂದಿನದ್ದು ಯಾವ್ದನ್ನು ತಗೊಳ್ಬೇಕು ಅನ್ನೋದು ಅನೇಕ ಕಡೆ ಗೊಂದಲ ಆಗ್ತದೆ. ಆದರೆ ಹಿಂದಿನದನ್ನು ತಗೊಳ್ಬೇಕು ಅನ್ನೋದು ಹೌದಾದ್ರೂ ಕೂಡ ಅಲ್ಲಿ ಪರಾಮರ್ಶೆ ಮಾಡಿ ತಗೊಳ್ಬೇಕಾಗ್ತದೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಬಂದು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಥಾ ಪ್ರಕೃತಿಂ ಪುರುಷಂ ಚೇತಿ ಪುರುಷ ಶಬ್ದೇನ ದ್ವಯೋಃ ಪ್ರಕೃತತ್ವೇಪಿ. ಪುರುಷ ಶಬ್ದದಿಂದ ಎರಡೂ ಪ್ರಕೃತ ಆಗಿದೆ. ಎರಡು ಅನ್ನೋದನ್ನ ಏನಂತ ಮುಂದೆ ಹೇಳ್ತೇನೆ. ಆದರೆ ದುಃಖಾನುಭವಿತೃತ್ವ ವಿಶೇಷಣೇನ, ಟೀಕಾವಾಕ್ಯ ಓದ್ತಾ ಇದ್ದೇನೆ. ದುಃಖ ಅನುಭವಿತೃತ್ವ, ದುಃಖ ಅನುಭವಿಸುವಿಕೆಯನ್ನು ವಿಶೇಷಣ ಇರೋದ್ರಿಂದ ಮುಂದೆ ಪ್ರಕೃತ ಪುರುಷ ಪ್ರಕೃತಿಸ್ಥೋಹಿ ಅಂತ ಭಗವದ್ಗೀತೆಯಲ್ಲಿ ವಾಕ್ಯ ಬಂದಾಗ ಜೀವನನ್ನೇ ಇಟ್ಕೋತಾರೆ. ಹಾಗೆ ಇಲ್ಲೂ ಕೂಡ ಪರಮಾತ್ಮನನ್ನೇ ಇಟ್ಕೊಳ್ಬೇಕು ಅಂತ ಉದಾಹರಣೆ ಬಂದಿದೆ. ಈ ಉದಾಹರಣೆಯನ್ನು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಗೆ ಅನುಸಾರವಾಗಿ ನಾವೀಗ ನೋಡಬೇಕು. ಭಾವಬೋಧ ಟಿಪ್ಪಣಿಗಳು, ದೀಪ ಟಿಪ್ಪಣಿಗೆ ಅನುಸಾರವಾಗಿ ಪ್ರಕೃತಿಂ ಪುರುಷಂ ಚೇವ ವಿದ್ಯನಾಧಿ ಉಪಾವಪಿ ಇತಿ ಗೀತಾಯಾಂ 13 ಅಧ್ಯಾಯ, ರಾಯರ ವಾಕ್ಯ. ಇದು ಗೀತೆಯಲ್ಲಿ 13ನೇ ಅಧ್ಯಾಯ. ಅಲ್ಲಿ ಸುಮಾರು 21-22 ಶ್ಲೋಕ ಇದು. ಹೀಗೊಂದು ಮಾತು ಬಂದಿದೆ. ಪ್ರಕೃತಿಯನ್ನು ಮತ್ತು ಪುರುಷನನ್ನು ಇವರಿಬ್ಬರನ್ನೂ ಕೂಡ ಅನಾದಿ ಎಂಬುದಾಗಿ ನೀವು ತಿಳಿಯಿರಿ ಅಂತ ಬಂದಿದೆ. ಅಲ್ಲಿ ಈ 3ನೇ ಅಧ್ಯಾಯದಲ್ಲಿ ಹೀಗೆ ಬಂದಾಗ ಪುರುಷ ಶಬ್ದದಿಂದ ಏನು ಇಟ್ಕೊಳ್ಬೇಕು ಅಂತ ಒಂದು ಜಿಜ್ಞಾಸೆ ನಡೀತದೆ. ಪುರುಷ ಶಬ್ದದಿಂದ ಪರಮಾತ್ಮನನ್ನು ಇಟ್ಕೊಳ್ಬಹುದು, ಜೀವನನ್ನು ಇಟ್ಕೋಬೇಕು ಅಂತಾನೆ ಅಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಪುರುಷ ಅಂದ್ರೆ ಪೂರ್ಣ ಎಂಬ ದೃಷ್ಟಿಯಿಂದ, ಎಲ್ಲಾ ಪುರಗಳಲ್ಲೂ ಇರುವವನು ಎಂಬ ದೃಷ್ಟಿಯಿಂದ ಪರಮಾತ್ಮ. ಈ ಪುರುಷ ಎಂಬ ಶಬ್ದದಿಂದ ಜೀವನನ್ನು ಇಟ್ಕೋಬೇಕು. ಯಾಕಂದ್ರೆ ಇವನು ಕೂಡ ತನ್ನ ಪುರದಲ್ಲಿ ಇರ್ತಾನೆ. ಮತ್ತೆ ಪುರು ಅಂದ್ರೆ ಗುಣಾಧಿಕನಾದ ಪರಮಾತ್ಮನನ್ನ ತಿಳಿತಾನೆ. ಗೀತಾ ಭಾಷ್ಯದಲ್ಲಿ ಹಾಗೊಂದು ಅರ್ಥ ಹೇಳಿದ್ದಾರೆ 2ನೇ ಅಧ್ಯಾಯದಲ್ಲಿ. ಪುರು ಬ್ರಹ್ಮ ಗುಣಾಧಿಕ್ಯ ಪುರುಷ ಸ್ಮೃತಃ ಅಂತ ಹೇಳಿ, ತಜ್ಞಾನಾತ್ ಪುರುಷ ಸ್ಮೃತಃ ಅಂತ. ಹೀಗೆ ಪುರುಷ ಅನ್ನೋದಂದ್ರೆ ಜೀವನೂ ಹೌದು, ಪರಮಾತ್ಮನೂ ಹೌದು. ಪುರುಷ ಪದದಿಂದ ಜೀವಪರಯೋಹ ಇಬ್ಬರನ್ನೂ ತಗೊಳ್ಬೇಕು. ಪ್ರಕೃತಿ ಪದದಿಂದ ಯಾರನ್ನು ತಗೊಳ್ಬೇಕು ಅಂದ್ರೆ ಚೇತನಾಚೇತನ ಪ್ರಕೃತಿ, ಜಡವಾದ ಪ್ರಕೃತಿ, ಮತ್ತೆ ಅದರ ಅಭಿಮಾನಿನಿಯೂ ನಿಯಾಮಕವಾದ ಲಕ್ಷ್ಮೀದೇವಿಯನ್ನು ತಗೊಳ್ಬೇಕು. ಇವರಿಬ್ಬರನ್ನೂ ತಗೊಳ್ಬೇಕು ಅನ್ನುವುದಕ್ಕಾಗಿ ಉಭವ ಎಂಬುದಾಗಿ ಹೇಳಿದ್ದಾರೆ ಅಂತ ಗೀತಾ ತಾತ್ಪರ್ಯದಲ್ಲಿ ಬಂದಿದೆ. ಗೀತಾ ತಾತ್ಪರ್ಯೋಕ್ತೆ ದ್ವಯೋಃ ಪ್ರಕೃತತ್ವೇಪಿ ಇತ್ಯುಕ್ತಂ. ಆದ್ರಿಂದಲೇ ವಿದ್ಯನಾದಿ ಉಭಾವಪಿ, ಅಲ್ಲಿ ಅನಾದಿ ಅಂತ ದ್ವಿವಚನ ಇದೆಯಲ್ಲ, ಅಷ್ಟು ದ್ವಿವಚನ ಬಂದ ಮೇಲೆ ಇಬ್ಬರು ಅಂತ ಗೊತ್ತಾಗ್ತದೆ. ಮತ್ತೆ ಉಭವ ಅಂತ ದ್ವಿವಚನ ಯಾಕೆ ಹೇಳಿದ್ದಾರೆ? ಇದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಇರೋ ಸಮಸ್ಯೆನೂ ಹೌದು, ಒಂದು ಅನುಕೂಲನೂ ಹೌದು. ಬೇರೆ ಭಾಷೆಯಲ್ಲಿ ದ್ವಿವಚನ ಇಲ್ಲ, ಆದ್ರಿಂದ ಅಲ್ಲಿ ಇಬ್ರು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಇಲ್ಲ ಅನಾದಿ ಅಂತ ದ್ವಿವಚನ ಇದ್ದ ಮೇಲೆ ಉಭವ ಅಂತ ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉಭವ ಅಂತ ಹೇಳಿದ್ದಾರೆ. ಉಭವ ಅಂದ್ರೆ ಎರಡು ಥರದ್ದು ಅಂತ ಅರ್ಥ. ಆಚಾರ್ಯ ಅಲ್ಲೊಂದೇನೋ ಕೋಶನು ಕೋಟ್ ಮಾಡಿದ್ದಾರೆ. ಉಭವ ಅಂತ ಹೇಳಿದಾಗ ಎಲ್ಲಿಯಾದ್ರೂ ಬಂದ್ರೆ ಬರೀ ಎರಡು ತಿಳ್ಕೊಬೇಡಿ, ಎರಡು ಥರದ್ದು ಅಂತ ತಿಳ್ಕೊಳ್ಳಿ ಅಂತ. ಎರಡು ಥರದ ಪುರುಷರು, ಎರಡು ಥರದ ಪ್ರಕೃತಿ, ಇಬ್ಬರನ್ನು ಅನಾದಿ ಅಂತ ತಿಳ್ಕೊಳ್ಳಿ ಅಂತ. ಸರಿ, ಹಾಗಾದ್ರೆ ಎರಡು ಥರದ ಪುರುಷ ಅಂದ್ರೆ ಜೀವ ಪರಮಾತ್ಮ ಜೀವ, ಎರಡು ಥರದ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಜಡ ಪ್ರಕೃತಿ. ಆಯ್ತು, ಇಷ್ಟು ತಗೊಳ್ಬೇಕು. ಇದನ್ನ ಜಯತೀರ್ಥರು ದ್ವಯೋಃ ಪ್ರಕೃತತ್ವೇಪಿ ಅಂತ ಹೇಳಿದ್ದು. ಸರಿ, ಇಷ್ಟು ಬಂದ ಮೇಲೆ 1-2-3 ಶ್ಲೋಕ ಆದ್ಮೇಲೆ ಅಲ್ಲೇ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್, ಇದೊಂದು ಅರ್ಥ ಹೇಳ್ಬೇಕು ನಾನು. ಈ ಎರಡು ರೀತಿಯ ಪುರುಷರು ಅಂದ್ರೆ ಪರಮಾತ್ಮ ಮತ್ತು ಜೀವ, ಹಾಗೆ ಎರಡು ರೀತಿಯಾದ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಜಡವಾದ ಪ್ರಕೃತಿ, ಇವಿಷ್ಟು ಕೂಡ ಅನಾದಿ, 4 ಕೂಡ ಅನಾದಿ ಅಂತ ಅರ್ಥ. ಅನಾದಿ ಕಾಲದಿಂದಲೂ ಇವೆ. ಸರಿ, ಅದಾದ್ಮೇಲೆ 2 ಶ್ಲೋಕ ಬಿಟ್ಟು ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಅಂತ ಬಂದಿದೆ. ಇದು ಉತ್ತರ ತೃತೀಯ ಶ್ಲೋಕೆ ಅಂದ್ರೆ ಮುಂದೆ ಬರುವ 3ನೇ ಶ್ಲೋಕ. ಅಂದ್ರೆ ಶ್ಲೋಕ ಸಂಖ್ಯೆ 3 ಅಲ್ಲ, ಈ ಒಂದು 2-3 ಶ್ಲೋಕ ನಂತರ ಅಂತ. ನಾನು ಅದನ್ನು ತೆಗೆದು ನೋಡಿದೆ. ಅದು 22ನೇ ಶ್ಲೋಕ, 25ನೇ ಶ್ಲೋಕ ಹೀಗೇನೋ ಇದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಪುರುಷನು ಪ್ರಕೃತಿಯಲ್ಲಿ ಇದ್ದು ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನ ಅನುಭವಿಸ್ತಾನೆ ಅಂತಿದೆ. ಸರಿ, ಈ ತರ ಪ್ರಶ್ನೆ ಬಂದಾಗ ಪುರುಷ ಎಂಬ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಜಿಜ್ಞಾಸೆ ಬರ್ತದಲ್ಲ. ಯಾಕಂದ್ರೆ ಪುರುಷ ಅಂದ್ರೆ ಪರಬ್ರಹ್ಮನು ಪ್ರಸ್ತುತನಾಗಿದ್ದಾನೆ, ಮತ್ತೆ ಲಕ್ಷ್ಮೀದೇವಿಯೂ ಪ್ರಸ್ತುತರಾಗಿದ್ದಾಳೆ. ಅದನ್ನು ತಗೊಳ್ಬೇಕು ಯಾರನ್ನ ಅಂತ ಇಲ್ಲೊಂದು ಜಿಜ್ಞಾಸೆ ಬಂದ್ಬಿಡ್ತದಲ್ಲ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಇಬ್ರು ಪ್ರಸ್ತುತರಾಗಿರ್ಲಿ, ಆದ್ರೆ ಅಲ್ಲಿ ವಿಶೇಷಣ ಏನಿದೆ ಅದನ್ನು ಗಮನಿಸಬೇಕು. ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ ಅಂತ ಬಂದಿದೆಯಲ್ಲ, ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅಂದ್ರೆ ಸತ್ವರಜಸ್ತಮೋ ಗುಣಗಳನ್ನು ಭೋಗ ಮಾಡ್ತಾನೆ. ಗುಣಗಳನ್ನು ಭೋಗ ಮಾಡುವುದಂದ್ರೆ ಗುಣದಿಂದ ನಿರ್ಮಿತವಾಗಿರುವ ವಸ್ತುಗಳನ್ನು ಭೋಗ ಮಾಡ್ತಾನೆ.
ಅದಕ್ಕನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಅಂತ ಅರ್ಥ. ಅದಕ್ಕೆ ಜೇತೀರ್ಥರು ದುಃಖಾದೀನ್ ಭುಂಕ್ತೆ ಅಂತ ಹಾಕಿದ್ದಾರೆ. ದುಃಖಾದೀನ್ ಭುಂಕ್ತೆ ಇತಿ ದುಃಖ ಅನುಭವಿತೃತ್ವ ವಿಶೇಷಣೇನ. ದುಃಖವನ್ನು ಅನುಭವಿಸುವಿಕೆ ಎನ್ನುವ ವಿಶೇಷಣ ಇದೆಯಲ್ಲ, ಇದು ಪರಮಾತ್ಮನಿಗೆ ಹೊಂದುತ್ತದಾ? ಇಲ್ಲ, ಜೀವನಿಗೆ ಮಾತ್ರ ಹೊಂದುತ್ತದೆ. ಪ್ರಕೃತಿಸ್ಥ, ಪ್ರಕೃತಿಯಲ್ಲಿ ಇರುವುದು ಅನ್ನೋ ಮಾತು ಪರಮಾತ್ಮನಿಗೂ ಹೊಂದಬಹುದು. ಯಾಕೆಂದ್ರೆ ಪ್ರಕೃತಿಸ್ಥ ಅಂದ್ರೆ ಪ್ರಕೃತಿಯಿಂದ ಲಕ್ಷ್ಮೀದೇವಿ ಅವಳಲ್ಲೂ ಇದ್ದಾನೆ, ಪ್ರಕೃತಿಯಿಂದ ಜಡ ಪ್ರಕೃತಿ ಅವಳಲ್ಲೂ ಇದ್ದಾನೆ. ಆದ್ರೆ ಪ್ರಕೃತಿಜಾನ್ ಗುಣಾನ್ನ ಭುಂಕ್ತೆ, ಅದೇ ಪ್ರಕೃತಿಯಲ್ಲಿರುವ ಗುಣಗಳನ್ನು ಅವನು ಭೋಗ ಮಾಡೋದಿಲ್ಲಲ್ಲ. ಅದು ಯಾಕೆ ಪ್ರಕೃತಿಯಲ್ಲಿರುವ ಗುಣಗಳನ್ನು ಭೋಗ ಮಾಡೋದಿಲ್ಲ? ನಮಗಲ್ಲೂ ಮತ್ತೆ ಪ್ರಶ್ನೆ ಬರಬಹುದು. ಅದೆಲ್ಲ ಭಾಗವತದಲ್ಲಿ ಬಂದಿದೆ. ಈ ಎಲ್ಲವನ್ನೂ ನಾನೇ ಭೋಗ ಮಾಡ್ತೇನೆ ಅಂತ ಭಗವದ್ಗೀತಾದಲ್ಲೂ ಬಂದಿದೆ. ಮತ್ತೆ ಭಾಗವತಾದಿಗಳಲ್ಲೂ ಕೂಡ ಭುಂಕ್ತೆ ಷಾಡ್ವರ್ಗಿಕಂ ಅಂತೀಗೆಲ್ಲ ಬಂದಿದೆ. ಶ್ಲೋಕ ನೆನಪಾಗ್ತಾ ಇಲ್ಲ. ಅದನ್ನ ಅವನು ಅದನ್ನೂ ಭೋಗ ಮಾಡ್ತಾನಲ್ಲ ಅಂತ ನಮಗೂ ಜಿಜ್ಞಾಸೆ ಬರಬಹುದು. ಅದಕ್ಕೆ ದುಃಖಾದೀನ ಅಂತ ಜಯತೀರ್ಥರು ಮೊದಲು ದುಃಖ ತಗೊಂಡಿದ್ದಾರೆ. ಅವನು ತಾನು ರೂಪರಸಗಳನ್ನು ಭೋಗ ಮಾಡಿದಾಗಲೇ ನಾವು ಭೋಗ ಮಾಡೋದು. ಅವನಿಗೆ ಭೋಗ ಇಲ್ಲ ಅಂತಲ್ಲ, ಆದ್ರೆ ಅವನು ದುಃಖವನ್ನು ಭೋಗ ಮಾಡೋದಿಲ್ವಲ್ಲ. ಆದ್ರಿಂದ ದುಃಖಾದೀನ್ ಭುಂಕ್ತೆ ಅಂತ ತಗೊಂಡಿದ್ದಾರೆ. ದುಃಖಾದಿ ಭೋಕ್ತೃತ್ವ ಅಂತ ಅನ್ನೋದು ಪರಮಾತ್ಮನಲ್ಲಿಲ್ಲ, ಹೊರತು ಜೀವನಲ್ಲಿ ಮಾತ್ರ ಇದೆ ಅಂತ ಹೀಗಾದ್ರ ತಾತ್ಪರ್ಯ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಇಷ್ಟು ವಿವರಿಸಿದರೆ, ಬೇರೆಯವರಲ್ಲಿ ಅಷ್ಟು ವಿವರಣೆ ಕಾಣಿಸೋದಿಲ್ಲ. ಅದಕ್ಕೆ ಇದನ್ನ ಇಟ್ಕೊಳ್ಳ ಅಂತ ಹೇಳಿದೆ. ಪುರುಷ ಪ್ರಕೃತಿಸ್ಥ ಇತ್ಯತ್ರ ಪುರುಷ ಶಬ್ದ ಜೀವ ಇತಿ ತಾತ್ಪರ್ಯೋಕ್ತೆ. ಗೀತಾ ತಾತ್ಪರ್ಯದಲ್ಲಿ ಹಾಗೆ ಹೇಳಿದ್ದಾರೆ. ಪ್ರಕೃತಿಯಲ್ಲಿರುವ ಜೀವ ಅಂದ್ರೆ ಎಲ್ಲನೂ ಇವನು ಇರೋದೆಲ್ಲವೂ ಹೀಗೆ ಪ್ರಕೃತಿಯ ನಡುವಿದ್ದಾನೆ, ಪ್ರಾಕೃತವಾದ ದೇಹದಲ್ಲಿದ್ದಾನೆ. ಎಲ್ಲನೂ ಇವನು ಪ್ರಾಕೃತವೇ. ಪ್ರಾಕೃತವಾದ ಲಿಂಗ ದೇಹದಲ್ಲಿ, ಪ್ರಾಕೃತವಾದ ಅನಿರುದ್ಧ ದೇಹದಲ್ಲಿ, ಪ್ರಾಕೃತವಾದ ಭೌತ ದೇಹದಲ್ಲಿ, ಪ್ರಾಕೃತವಾದ ಮನೆ, ಪ್ರಾಕೃತವಾದ ಪರಿಸರ. ತುಂಬಾ ಸುಂದರವಾದ ಶಬ್ದ ಅದು. ಎಲ್ಲನೂ ಪ್ರಕೃತಿಯ ನಡುವೆನೇ ಇದ್ದಾನೆ. ಅದರಿಂದ ಅವನು ಜೀವ ಅಂತೆಲ್ಲ ಅರ್ಥ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಉಭಯೋ ಪ್ರಸ್ತುತತ್ವೇಪಿ ಎಂದಿಲ್ಲ. ಉಭಯೋ ಅಂದ್ರೆ ದೇಹ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಪ್ರಸ್ತುತರಾದರು. ಅವರಿಬ್ಬರನ್ನು ಪ್ರಸ್ತುತರಾಗಿದ್ರು. ಅಲ್ಲಿ ಇಟ್ಕೊಳ್ಳೋದು ಜೀವನ ಮಾತ್ರ ಇಟ್ಕೋತೇವೆ. ಹಿಂದೆ ಇಬ್ಬರು ಬಂದಿದ್ದಾರೆ ಅಂತ ಹಠ ಮಾಡಿ ಇಬ್ಬರನ್ನು ಇಟ್ಕೊಳ್ಳಿಕ್ಕಾಗ್ತದ? ಅದು ಹೊಂದೋದಿಲ್ವಲ್ಲ. ಹಾಗೆ ಇಲ್ಲಿ ನಾವು ಈ ಪುರುಷನ ದೇಹ ಮತ್ತು ಪರಮಾತ್ಮ ಇಬ್ಬರು ಕೂಡ ಪ್ರಸ್ತುತರಾಗಿದ್ರು. ಅವರಲ್ಲಿ ಇಬ್ಬರನ್ನು ಇಟ್ಕೊಳ್ಳೋದಿಲ್ಲ. ಇಲ್ಲಿ ಪರಮಾತ್ಮನ ಮಾತ್ರ ಇಟ್ಕೋತೀವಿ. ಯಾಕೆಂದ್ರೆ ಸಾರ ಅಂತ ಮುಂದೆ ಶಬ್ದ ಬಂದಿದೆ. ಸಾರ ಅಂತ ಶಬ್ದ ಬಂದಿರೋದ್ರಿಂದ ಆ ಶ್ರೇಷ್ಠತೆ ಅನ್ನೋದು ಪರಮಾತ್ಮನಿಗೆ ಹೊಂದುತ್ತದೆ ಹೊರತು ಜೀವಾತ್ಮನಿಗೆ ಹೊಂದೋದಿಲ್ಲ. ಟೀಕಾದಲ್ಲಿ ಏವಂ ಅನ್ನಾತ್ ಪುರುಷ ಇತಿ ಉಭಯೋ ಪ್ರಕೃತತ್ವೇಪಿ. ಅನ್ನದಿಂದ ಪುರುಷ, ಅನ್ನಾತ್ ಪುರುಷ ಸಯೇಶೋನ್ನರಸಮಯ ಅಂತ ಹೀಗೆಲ್ಲ ಬಂದರೂ ಕೂಡ ಇಬ್ಬರೂ ಪ್ರಸ್ತುತರಾದರು. ಸವಾಯೇಷ ಪುರುಷೋನ್ನರಸಮಯ ಇತಿ ಸಾರಾನ್ನಮಯತ್ವ ವಿಶೇಷಣೇನ. ಅತ್ಯಂತ ಸಾರಭೂತವಾದ ಅನ್ನಮಯತ್ವ ಇರುವುದು ಭಗವಂತನಲ್ಲಿ ಮಾತ್ರ. ಇದನ್ನು ನಾವು ಹಿಂದೆ ನೋಡಿದ್ದೇವೆ, ಒಂದು ಎಲ್ಲ ಟಿಪ್ಪಣಿಗಳಿಗೆ ವ್ಯಾಖ್ಯಾನಕ್ಕನುಸಾರವಾಗಿ. ಅದರಿಂದ ಪರಮಾತ್ಮ ಪರಾಮರ್ಶ ಏವ ಜ್ಞಾಯತೆ, ಪರಮಾತ್ಮನ ಮಾತ್ರ ಇಟ್ಕೋಬೇಕು ಅಂತ ಹೀಗೆ ತಿಳಿದು ಬರ್ತದೆ. ಇತಿ ಭಾವ. ಇದನ್ನ ಭಾಗವತ ತಾತ್ಪರ್ಯದ ಒಂದು ಮಾತನ್ನು ಜಯತೀರ್ಥರು ನೆನಪು ಮಾಡಿಕೊಂಡು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಉಕ್ತಂ ಚ ಬಹೂನಾಂ ಸಹ ನಿರ್ದೇಶೇ ಏಕಯಾಭಿಧಯೈವತು ತಥೈವ ಭಿದಯ ತೇಷಾಂ ಪರಾಮೃಶ್ಯೈಕಮುಚ್ಯತೆ ಅಂತ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 3ನೇ ಅಧ್ಯಾಯದ 18ನೇ ಶ್ಲೋಕ ಅದು. ಭಾಗವತ ತಾತ್ಪರ್ಯ ಅಂತ ರಾಘವೇಂದ್ರ ಸ್ವಾಮಿ ಬರೆದಿದ್ದಾರೆ. ಆ ಸಂಖ್ಯೆಯನ್ನು ಮುಂದೆ ನಾನು ಚೆಕ್ ಮಾಡಿ ನಿಮ್ಗೆ ಹೇಳಿದ್ದೇನೆ. ಅಲ್ಲಿ ಇಂಥದೇ ಒಂದು ಏನೋ ಪ್ರಸಂಗ ಇದೆ. ಇದಕ್ಕೆ ಅರ್ಥ ಮಾತ್ರ ರಾಘವೇಂದ್ರ ಸ್ವಾಮಿಗಳು ಹೆಚ್ಚು ವಿವರವಾಗಿ ಬರೆದಿಲ್ಲ. ಅದು ಮತ್ತೊಂದು ಟಿಪ್ಪಣಿಯಲ್ಲಿದೆ. 458ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಅದರ ಅರ್ಥ ವಿವರಿಸಿದ್ದಾರೆ ಅವರು. ಏಕಯೈವ ಅಭಿಧಯ ಅಂದರೆ ಒಂದೇ ಹೆಸರಿನ ಮೂಲಕ, ಅಭಿಧಯ ಸಹ ಯುಗಪತ್ತು ಒಟ್ಟಿಗೆ, ಬಹುನಾಂ ನಿರ್ದೇಶೆ ಅನೇಕ ವಸ್ತುಗಳನ್ನು ಹೇಳಿದ್ದಾಗ, ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಹೇಳಿದಾಗ, ಅಲ್ಲಿ ನಿರ್ದೇಶ ಅಂದರೆ ಪೂರ್ವಂ ಪ್ರಸಕ್ತೆ. ಅದು ಒಂದೊಂದು ಭಾಗವತ ವಾಕ್ಯದಲ್ಲಿ ಶಬ್ದಗಳಿದೆಯಲ್ಲ, ತಾತ್ಪರ್ಯ ವಾಕ್ಯದಲ್ಲಿ ಅದಕ್ಕೊಂದಿಗೆ ಇವರು ಅರ್ಥ ಬರಿತಾ ಇರೋದು. ನಿರ್ದೇಶ ಅಂದ್ರೆ ಪೂರ್ವಂ ಪ್ರಸಕ್ತೆ ಅಪಿ, ಹಿಂದೆ ಪ್ರಸ್ತುತವಾಗಿದ್ದರೂ ಕೂಡ. ಅವಾಗ ಏನ್ ಮಾಡಬೇಕು? ಬಾಧಕ ಲಕ್ಷಣ ವಿಶೇಷೇ ಸತಿ. ಇದು ಅಲ್ಲಿಲ್ಲ, ತಾತ್ಪರ್ಯ ವಾಕ್ಯದಲ್ಲಿ ಅದಿಲ್ಲ. ಬಾಧಕ ಲಕ್ಷಣ ವಿಶೇಷೇ ಸತಿ ಅಂತನ್ನೋದನ್ನೊಂದನ್ನ ಅಲ್ಲಿ ಇಟ್ಕೊಳ್ಬೇಕು. ಏನಾದ್ರೂ ಒಂದು ಬಾಧಕ ಇದ್ದಾಗ ತೇಷಾಂ ಮಧ್ಯೆ, ತೇಷಾಂ ಅಂತಲ್ಲಿದೆ, ಮಧ್ಯೆ ಅಂತಿಲ್ಲ, ಅದಕ್ಕೆ ಮಧ್ಯೆ ಮತ್ತೆ ಇಟ್ಕೊಂಡಿದ್ದಾರೆ.
ರಾಘವೇಂದ್ರ ಸ್ವಾಮಿ ಕೂಡ ಮಧ್ಯೆ ಅಂತ ಇಟ್ಕೊಂಡಿದ್ದಾರೆ, ಅದನ್ನು ನೀವು ಅಲ್ಲಿ ಗುರ್ತು ಮಾಡ್ಕೋಬಹುದು. ತೇಷಾ ಮಧ್ಯ, ಅವುಗಳ ಮಧ್ಯದಲ್ಲಿ ತಯೈವ ಅಭಿದಯ, ಅದೇ ಹೆಸರಿನಿಂದ ಎರಡು ಪ್ರಸ್ತುತವಾಗಿದ್ದರೂ ಕೂಡ ಒಂದನ್ನೇ ತಗೊಳ್ಬೇಕಾಗ್ತದೆ, ಇನ್ನೊಂದನ್ನು ತಗೊಳ್ಳಿಕ್ಕೆ ಬಾಧಕ ಇದ್ದಾಗ ಮತ್ತೊಂದನ್ನು ಬಿಡಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.